ನೀವು ಇವತ್ತು ಪ್ರತಿಫಲ ಪಡಿತಾ ಇದ್ದೀರಾ? ಭಗವಂತ ಏನು ಹೇಳ್ತದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ, ಭಗವಂತ ಫಲ ಕೊಡ್ತಾನಂತ. ಈ ರೀತಿ ಫಲ ತೊಗೊಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರ ವಿರೋಧಿಗಳು. ಅಖಿಲೇಶ್ ಯಾದವ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಹೌದ್ರಿ, ನೀವು ದುಡಿದ್ರೆ ನಾವಿಲ್ಲ ಅಂತ ಏನು ಅಂತ. ನಾ ಹೌದು, ನಿಮ್ಮ ಮೇಲೆ ಗುಂಡು ಹಾಕಿದ ಖರೇನ ಸುಳ್ಳಲ್ಲ. ಗರ್ಜೋಗ್ರ ಮೇಲೆ ಬಾಬರಿ ಮಸೀದಿ ಇದ್ದದ್ದು ಪವಿತ್ರ ಅವ್ರಿಗೆ ಸ್ಥಳ ಇತ್ತು, ಅವ್ರು ಕೆಡವಿದ್ರಿ. ಅದಕ್ಕೆ ಕಾನೂನು ಒಳಗೆ ಮಾಡಿದ್ದಕ್ಕೆ ನಾವು ಗುಂಡು ಹಾಕಿದ್ದೀವಪ್ಪ ಅನ್ನೋ ಮಾತು ಅವರು ಒಪ್ಕೊಳ್ತಾರೆ. ಆ ಗುಂಡು ಹಾಕಿಸುವಲ್ಲಿ ಡೈರೆಕ್ಷನ್ ಮಾಡಿದಂಥ ನವೀನ್ ಮಿಶ್ರಾ ಅವರು ಇವತ್ತು ಬಿ ಜೆ ಪಿಯಲ್ಲಿದ್ದಾರೆ. ಅವರಿಲ್ಲ ಡಕಾಯಿತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಡಕಾಯಿತಿಗೆ ಇವರು ಕಾರಣರು. ಈಗ ಹೇಳ್ತಿಲ್ಲ ನಿಮಗೆ, ಇವರೆಲ್ಲ ಅದರಲ್ಲೂ ಮುಖ್ಯ ಹೆಸರಿಗೆ ಬರ್ತಾ ಇರೋದು ಚಂಪತ್ ರಾಯ್ ಎಲ್ಲರ ಜೊತೆ ಸಂಪರ್ಕ ಇವ್ರದ್ದು. ಅವ್ರ ಜೊತೆ ಗೋಪಾಲ್ ರಾವ್ ಅಥವಾ ಗೋವಿಂದ ರಾವ್ದು ಬರ್ತದೆ. ಅನಿಲ್ ಮಿಶ್ರಾ, ಇವರೆಲ್ಲ ಹೆಸರು. ಅನಿಲ್ ಮಿಶ್ರಾ ಅವರಂತೆ ಪರ್ಸೆಂಟೇಜ್ ಮೇಲೆ ವ್ಯವಹಾರ ಮಾಡ್ತಾಯಿದ್ರು ಅಂತ ಆರೋಪಗಳು ಬರ್ತಾಯಿದ್ದವು. ಇವುಗಳೆಲ್ಲ ತನಿಖೆ ಆಗಬೇಕಾಗ್ಯದ. ಅದಕ್ಕೆ FIR ಹರೀರಿ ಇವ್ರ ಮೇಲೆ. ಇವ್ರನ್ನ ಮೊದಲು ಒಳಗೆ ತಗೊಳ್ರಿ ಪೊಲೀಸ್ ಕಸ್ಟಡಿಗೆ, ಅಲ್ಲಿ ಎನ್ಕ್ವೈರಿ ಮಾಡಿ. ಎಲ್ಲದ ED, ಎಲ್ಲದ CBI, ಎಲ್ಲದ IT? EDಲಿ ಬರಬೇಕಾಗಿತ್ತು. ದೊಡ್ಡ ಘಟನೆ ನಡೆದಾಗ ಯಾರೋ ಅಧಿಕಾರಿಗಳು ತಂದು ನೇಮಿಸ್ತಾ ಇದ್ದರೆ ಅಧಿಕಾರಿಗಳು ಸರ್ಕಾರಕ್ಕೆ ಬಂದಿರ್ತಾರೆ. ಯಾವುದೇ ಸರ್ಕಾರದ ಅಧಿಕಾರಿಗಳು ಸರ್ಕಾರಕ್ಕೆ ಬಂದಿರ್ತಾರೆ, ವಫಾದಾರ್ ಇರ್ತಾರೆ ಅಥವಾ ಗುಲಾಮರು ಇರ್ತಾರೆ. ಅವ್ರ ಕಡೆಯಿಂದ ನೀವು ಯಾಕೆ ಬಳಸ್ತಾ ಇದ್ದಿಲ್ಲ ಅಂತ ಅಖಿಲೇಶ್ ಯಾದವ್ ನೇರ ಕಾಂಗ್ರೆಸ್ ನೇರ ಆರೋಪ ಮಾಡ್ತಾ ಇದ್ದ. ಅದಕ್ಕೆ ಇಲ್ಲಿವರೆಗೆ ಇನ್ನೊಂದು ಮಾತಿಗೆ ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, RSSದ ಯಾರೊಬ್ಬರು ಹಿರಿಯರು ಇದನ್ನು ಅಲ್ಲಗಳದಿಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ, ಮೌನ ಯಾಕೆ ಅನ್ನೋದು ವಿರೋಧ ಪಕ್ಷಗಳ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡ್ಬೇಕಾಗ್ಯದ. ನಿಮ್ದಿಲ್ಲಲ್ಲ RSSದವ್ರದ್ದು, ಕೊಡ್ರಿ ಉತ್ತರ. ಹೇಳ್ರಿ, ಇವರು ತಪ್ಪಿಸ್ತಾರ, ನಮಗೆ ಇವ್ರು ಸಂಬಂಧ ಇಲ್ಲ ಅಂತ ಹೇಳ್ರಿ. ಅದು ಇದು ಎನ್ಕ್ವೈರಿ ಮಾಡ್ಲಿಕ್ಕೆ ಹಚ್ಚರಿ ಇದನ್ನು ಅಂಥೇಳಿ ಎಲ್ಲ ವಿರೋಧಿಗಳ ಒಕ್ಕೊಲನ ಮಾತು ಅಂತ. ಯಾವ RSS, ಯಾವ ವಿಶ್ವ ಹಿಂದೂ ಪರಿಷತ್ ಇವರೆಲ್ಲರೂ ಮೂವ್ಮೆಂಟ್ ಮಾಡಿ ರಾಮ ಮಂದಿರ ಕಟ್ಟಿದ್ರು. ಆ ರಾಮ ಮಂದಿರದಲ್ಲಿ ಇವತ್ತು ದರೋಡೆ ಆಗ್ತಾಯಿದೆ, ಲೂಟಿ ಆಗ್ತದೆ. ರಾಮನ ಬಂಗಾರವನ್ನು, ಬೆಳ್ಳಿಯನ್ನು, ಹಣವನ್ನು ಈ ನಡಿಗಿನ ಪೂಜಾರಿಗಳು ಹೆಸರಿನ ಏಜೆಂಟರು, ರಾಮ್ ಟ್ರಸ್ಟದ ನಿರ್ದೇಶಕರು ಅಲ್ಲೇ ಭೂಮಿ ಸಹಿತ ಮಾರ್ಕೊಂಡಿದ್ದಾರೆ ಅನ್ನೋದು ಆರೋಪ ಸಂಜಯ್ ಸಿಂಗ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ನೇರವಾಗಿ ಭೂಮಿ ಘೋಟಾಲೆಯಲ್ಲಿ 40-50 ಕೋಟಿ ರೂಪಾಯಿ ಮಿಕ್ಕಿ ಇವರು ಹೊಡೆದಿದ್ದಾರೆ. ಚಂಪತ್ ರಾಯ್ ಮೇಲೆ ನೇರ ಆರೋಪದವರಿಗೆ, ಚಂಪತ್ ರಾಯ್ ಮತ್ತು ಗೋಪಾಲ್ ರಾವ್ ಮೇಲೆ ಸಂಜಯ್ ಸಿಂಗ್ ಅವರು. ಇದೆಲ್ಲ ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಅನ್ನೋದು ಇಡೀ ದೇಶದ ಜನರ ಭಕ್ತರ ಇವತ್ತು ಧ್ವನಿ ಆಗ್ತಾಯಿದೆ. ಯಾಕೆ ಕಳೆದ ಒಂದು ವಾರ ಚರ್ಚೆ ನಡೀತಾನೆ ಇದೆ.